ಮಲೆನಾಡು ಭಾಗದಲ್ಲಿ ಮಳೆ ಚುರುಕು ಪಡೆದುಕೊಂಡಿದೆ. ತುಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದ್ದು ತುಂಗಾ ಡ್ಯಾಂನಿಂದ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಸಮೀಪ ಇರುವಂತಹ ತುಂಗಾ ಡ್ಯಾಂನ 22 ಗೇಟ್ಗಳ ಪೈಕಿ 10 ಗೇಟ್ಗಳಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಮಲೆನಾಡಿನ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ತುಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ತುಂಗಾ ಡ್ಯಾಂನಿಂದಾಗಿ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ತುಂಗಾ ಡ್ಯಾಂಗೆ 22 ಗೇಟ್ಗಳಿದೆ. ಈ ಪೈಕಿ 10 ಗೇಟ್ಗಳನ್ನು ಈಗ ಓಪನ್ ಮಾಡಿದ್ದಾರೆ. 10 ಗೇಟ್ಗಳಿಂದ ನೀರು ಹೊರ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಮತ್ತೊಂದು ಕಡೆ ಶರಾವತಿ ನದಿ ಪಾತ್ರದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಜೋಗ್ ಫಾಲ್ಸ್ಗೆ ಕಳೆ ಬಂದಿದೆ. ರಾಜ ರಾಣಿ ರೋರರ್ ರಾಕೆಟ್ನಲ್ಲಿ ನೀರು ಧುಮ್ಮಿಕ್ಕಿ ಹರಿತಾ ಇದೆ. ಹಾಲ್ನೊರೆಯಂತೆ ನೀರು ಧುಮ್ಮಿಕ್ತಾ ಇರುವಂತದ್ದು. ಜೋಗ ಜಲಪಾತದ ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ನೋಡಿ, ಜೋಗ ಜಲಪಾತದ ದೃಶ್ಯಾವಳಿಗಳಿದು. ದಟ್ಟ ಮಂಜಿನಿಂದ ಆವೃತ ಆಗಿದೆ. ಹಾಲ್ನೊರೆಯಂತೆ ನೀರು ಧುಮ್ಮಿಕ್ಕಿ ಹರಿತಾ ಇದೆ. ಚಾರ್ಮಾಡಿ ಘಾಟ್ನಲ್ಲಿ ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ಧಾರಾಕಾರ ಮಳೆ. ಹಸಿರು ರಾಶಿಯ ಮೇಲೆ ಮಂಜಿನ ಚಿತ್ತಾರ ಮೂಡಿದ್ದು ನೋಡುಗರ ಕಣ್ಮನ ಸೆಳೀತಾ ಇದೆ. ಕ್ಷಣ ಕ್ಷಣಕ್ಕೂ ಚಾರ್ಮಾಡಿ ಘಾಟ್ನ ವಾತಾವರಣ ಬದಲಾಗ್ತಾ ಇದೆ. ದಟ್ಟ ಮಂಜಿನಿಂದಾಗಿ ಆ ಪ್ರದೇಶ ಸಂಪೂರ್ಣವಾಗಿ ಆವೃತ ಆಗೋಗಿದೆ. ಅದನ್ನು ನೋಡಿ ಪ್ರವಾಸಿಗರು ಫುಲ್ ಖುಷ್ ಆಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಾಮಾನ್ಯವಾಗಿ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ, ಅದರಲ್ಲೂ ಮಳೆಯಾದಂತಹ ಸಂದರ್ಭದಲ್ಲಿ ಆ ಹಸಿರಿನ ರಾಶಿಯನ್ನ ಕಣ್ತುಂಬಿಕೊಳ್ಳುವುದೇ ಒಂದು, ಆ ಸೌಂದರ್ಯವನ್ನ ಸವಿಯುವುದೇ ಒಂದು ಪುಣ್ಯ ಅಂತ ಹೇಳ್ಬೋದು. ಪ್ರವಾಸಿಗರು ದಾಂಗುಡಿ ಇಡ್ತಿದ್ದಾರೆ. ಆ ಬೆಟ್ಟಗಳ ಮೇಲೆ ಇರುವಂತಹ ಮೋಡಗಳ ವೈಭವವನ್ನು ನೋಡಿ ಕಣ್ತುಂಬಿಕೊಳ್ತಿದ್ದಾರೆ. ಕೊಡಗು ಭಾಗದಲ್ಲಿ ಕೂಡ ಮುಂಗಾರು ಚುರುಕು ಪಡೆದಿದೆ. ಈ ಹಿನ್ನೆಲೆಯಲ್ಲಿ 6 ತಿಂಗಳ ಬಳಿಕ ಕೆಆರ್ಎಸ್ ಡ್ಯಾಂನ ಒಳಹರಿವಿನ ಪ್ರಮಾಣದಲ್ಲಿ ಕೊಂಚ ಏರಿಕೆ ಆಗಿದೆ. 1,000 ಕ್ಯೂಸೆಕ್ನಷ್ಟು ನೀರನ್ನ ಡ್ಯಾಂಗೆ ಹರಿದು ಬರ್ತಾ ಇದೆ. ನೀರು ಕೆಆರ್ಎಸ್ ಡ್ಯಾಂ ತುಂಬಿರುವಂತಹ ದೃಶ್ಯ. 1,000 ಕ್ಯೂಸೆಕ್ ಅಷ್ಟು ನೀರು ಕೆಆರ್ಎಸ್ ಡ್ಯಾಂಗೆ ಬರ್ತಾ ಇದೆ. ಯಾಕೆ ಅಂದ್ರೆ ಮಲೆನಾಡಿನ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಕೊಡಗು ಭಾಗದಲ್ಲಿ ಅದರಲ್ಲೂ ಧಾರಾಕಾರವಾಗಿ ಮಳೆ ಆಗಿದೆ. ಹೀಗಾಗಿ ಕೆಆರ್ಎಸ್ ಡ್ಯಾಂಗೆ ಬರ್ತಾ ಇರುವಂತಹ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿದೆ. ಇನ್ನು ಈ ಮಳೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಮತ್ತು ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಮಳೆ ಆಗಿದೆ, ಸಾಕಷ್ಟು ಮಳೆ ಆಗಿದೆ. ಮಲೆನಾಡಿಗರು ಖುಷಿಯಾಗಿದ್ದಾರೆ. ಯಾವ ರೀತಿ ಇದೆ ಅಲ್ಲಿ ವಾತಾವರಣ? ಮಳೆಯ ಪ್ರಮಾಣ ಹೆಚ್ಚಳ ಆಗಿದೆ. ಕೊಡಗು ಭಾಗದಲ್ಲಿ ಮತ್ತೆ ಮೈಸೂರಿನ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಮಂಜುನಾಥ್, ಮಳೆಯ ಪ್ರಮಾಣ ಯಾವ ರೀತಿ ಇದೆ ಅಲ್ಲಿ? ಜನರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಕೃಷಿಯಲ್ಲಿ ಚುರುಕು ಪಡೆದಿದೆಯಾ, ಹೇಗೆ? ರಾಜ್ಯದಾದ್ಯಂತ ಮಳೆ ಆಗ್ತಾ ಇದೆ. ಸಾಕಷ್ಟು ರಾಜ್ಯಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಡ್ಯಾಂಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಡ್ಯಾಂಗಳ ಒಳ ಹರಿವಿನ ಪ್ರಮಾಣ ಕೂಡ ಸಾಕಷ್ಟು ಏರಿಕೆ ಆಗಿದೆ. ಇನ್ನು ಬಾಗಲಕೋಟೆಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಬಾಗಲಕೋಟೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ? ಅಲ್ಲಿ ವಾತಾವರಣ ಯಾವ ರೀತಿ ಇದೆ? ಜನರು ಏನ್ ಹೇಳ್ತಿದ್ದಾರೆ? ನಮಿತಾ, ಕಳೆದ 2-3 ದಿನಗಳಿಂದ ಕೇವಲ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಮೋಡ ಕವಿದಂತಹ ವಾತಾವರಣ ಇದೆ ಹೊರತು ಬಿಟ್ರೆ ಯಾವುದೇ ರೀತಿಯಾಗಿ ಅಂತ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇಲ್ಲ. ಕಳೆದ ಬಾರಿ ಹೋಲಿಸಿದಂತ ಸಂದರ್ಭದಲ್ಲಿ ಇಷ್ಟೊತ್ತಿಗಾಗ್ಲೇ 240 mm ನಷ್ಟು ಮಳೆ ಆಗಿತ್ತು. ಆದ್ರೆ ಈ ಬಾರಿ ಸುಮಾರು 75 mm ನಷ್ಟು ಮಳೆ ಕೊರತೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಈ ಬಾರಿ ಆಗಿರುವಂತದ್ದು 170 mm ನಷ್ಟು ಮಳೆ ಆಗಿರೋದ್ರಿಂದಾಗಿ ಸದ್ಯ 20 ದಿನಗಳಿಂದಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಯಾವುದೇ ರೀತಿಯಂತ ಮಳೆ ವಾತಾವರಣ ಕಂಡು ಬಂದಿರಲಿಲ್ಲ. ಇದರಿಂದಾಗಿನೇ ಸಾಕಷ್ಟು ರೈತರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ಸದ್ಯ ಈ 2-3 ದಿನಗಳಿಂದ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಮತ್ತು ಜಿಟಿ ಮಳೆ ಆರಂಭ ಆಗಿರೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಬರಗಾಲ ಬರುತ್ತೆ ಅನ್ನುವಂತಹ ಆತಂಕದಲ್ಲಿದ್ದಂತಹ ರೈತರಿಗೆ ಈ ಒಂದು ಏನು ಸದ್ಯಕ್ಕಿರುವಂತಹ ವಾತಾವರಣ
ಒಂದು ನಿರೀಕ್ಷೆಯನ್ನ ಹುಟ್ಟಿಸಿದೆ. ಮುಂದಿನ ದಿನಗಳಲ್ಲಿ ಮಳೆ ಆಗ್ಬಹುದು ಅನ್ನುವಂತಹ ನಿರೀಕ್ಷೆ ಹುಟ್ಟಿಸಿರೋದ್ರಿಂದಾಗಿ ರೈತರು ಕೂಡ ಸಹಜವಾಗಿ ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿತಾ ಇರುವಂತಹ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ನಿನ್ನೆಯಿಂದ ಹರಿದು ಬರ್ತಾ ಇದೆ. ಹಿಪ್ಪರಗಿ ಜಲಾಶಯದಿಂದ ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಅಂದ್ರೆ 30,000 ಕ್ಯೂಸೆಕ್ ನೀರನ್ನ ಹೊರಗಡೆ ಹರಿದು ಬಿಡ್ತಾ ಇದ್ದಾರೆ. ಹೀಗಾಗಿನೇ ಬತ್ತಿದಂತಹ ಕೃಷ್ಣಾ ನದಿ ಇವತ್ತು ಸಂಪೂರ್ಣವಾಗಿ ಹರಿತಾ ಇದೆ. ಅದ್ರ ಜೊತೆಗೇನೆ ಮತ್ತು ಕೃಷ್ಣಾ ನದಿಗೆ ಜೀವ ಕಳೆ ಬಂದಂತಾಗಿದೆ. ಜೊತೆಗೇನೆ ಅಲ್ಲಿರ್ತಕ್ಕಂತ ರೈತರು ಕೂಡ ತಮ್ಮ ತಮ್ಮ ಪಂಪ್ಸೆಟ್ ಗಳ ಮೂಲಕ ತಮ್ಮ ಜಮೀನುಗಳಿಗೆ ನೀರ್ ಹಾಯಿಸ್ಕೊಳ್ತಾ ಇದ್ದಾರೆ. ಮತ್ತು ತಗ್ಗು ಪ್ರದೇಶದಲ್ಲಿ ಏನು ನದಿಗಳ ಇಕ್ಕಲ ಭಾಗದಲ್ಲಿ ಏನು ತಗ್ಗು ಪ್ರದೇಶಗಳಿದ್ದಾವೆ ಅಲ್ಲಿ ನೀರನ್ನ ಸಂಗ್ರಹ ಮಾಡೋದಕ್ಕೆ ರೈತರು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಇನ್ನೂ 3-4 ದಿನಗಳ ಕಾಲ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯಲ್ಲಿ ಸಂಪೂರ್ಣವಾಗಿ ನೀರು ಬರುವಂತಹ ನಿರೀಕ್ಷೆಯನ್ನ ಅಧಿಕಾರಿಗಳು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮಿತಾ, ಮಂಜುನಾಥ್ ಹಾಗೆ ಹೋಲ್ಡ್ ಅಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸ್ತೀವಿ. ಶಿವಮೊಗ್ಗದಿಂದ ವಿನಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ವಿನಯ್, ಶಿವಮೊಗ್ಗದಲ್ಲಿ ಡ್ಯಾಂಗಳ ಪ್ರಮಾಣ ಎಷ್ಟು ಭರ್ತಿಯಾಗಿದೆ, ಯಾವ ರೀತಿ ಫಾಲ್ಸ್ ನೋಡ್ಲಿಕ್ಕೆ ಪ್ರವಾಸಿಗರ ಸಂಖ್ಯೆ ಯಾವ ರೀತಿ ಇದೆ? ಚೈತ್ರ, ಶಿವಮೊಗ್ಗದ ಪ್ರಮುಖ ಜಲಾಶಯಗಳಾದ ಶರಾವತಿ ಹಾಗೆ ಭದ್ರಾ ಹಾಗೆ ತುಂಗಾ ಜಮೀರಿನ ಭಾಗವಾದಂತಹ ಹೊಸನಗರ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ 15,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಈಗ ಒಳಹರಿವಾಗಿ ಬರ್ತಾ ಇರೋದು. ಒಟ್ಟಿನಲ್ಲಿ ಶಿವಮೊಗ್ಗದ ಶರಾವತಿ ಹಿನ್ನೀರಿನಲ್ಲಿ ನೀರು ಖಾಲಿಯಾಗಿತ್ತು, ಅದನ್ನ ಭರ್ತಿ ಮಾಡೋದಕ್ಕೆ ಸುಮಾರು ಸಮಯ ಬೇಕಾಗಿತ್ತು. ಆದ್ರೆ ಈಗ ಸದ್ಯದ ಪರಿಸ್ಥಿತಿ ಪ್ರಕಾರ ಏನು ಹಿನ್ನೀರಿನಲ್ಲಿ ನೀರು ಬರ್ತಾ ಇರೋದ್ರಿಂದ ಜೋಗಕ್ಕೂ ಕೂಡ ಕಳೆ ಬಂದಿದೆ ಅಂತ ಹೇಳ್ಬೋದು. ಜೋಗಕ್ಕೆ ಈಗ ನೀರನ್ನ ನೀರು ಅಲ್ಲಿಂದ ಮಳೆ ಬೀಳ್ತಿರುವ ನೀರೇ ಈಗ ಹರಿದು ಬರ್ತಾ ಇರೋದ್ರಿಂದ ಜೋಗದ ಜಲಪಾತ ಈಗ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಕೂಡ ಈಗ ಬರ್ತಾ ಇರೋದು. ಯಾಕಂದ್ರೆ ಜೋಗ ಜಲಪಾತದಲ್ಲಿರುವಂತಹ ಏನು ರಾಜಾ ರಾಣಿ ರಾಕೆಟ್ ರೋರರ್ ಏನಿದೆ ಅದು ಹಾಲ್ನೊರೆ ಅಂತ ಈಗ ಬೀಳ್ತಾ ಇರೋದ್ರಿಂದಾಗಿ ಜನರು ಕೂಡ ಈಗ 20,000ಕ್ಕೂ ಹೆಚ್ಚು ಜನರು ಇವತ್ತು ಒಂದು ದಿನದಲ್ಲಿ ಬಂದಿದ್ದಾರೆ. ಅದಾದ ಬಳಿಕ ಶಿವಮೊಗ್ಗದ ತುಂಗಾ ನದಿಯಲ್ಲಿ ಈಗ ಕ್ರಸ್ಟ್ ಗೇಟ್ ಗಳನ್ನ ಈಗಾಗಲೇ 22 ಕ್ರಸ್ಟ್ ಗೇಟ್ ಗಳಲ್ಲಿ ಈಗ 10 ಕ್ರಸ್ಟ್ ಗೇಟ್ ಗಳನ್ನ ಈಗಾಗಲೇ ಓಪನ್ ಮಾಡಲಾಗಿದೆ. 20,000 ಕ್ಯೂಸೆಕ್ ನೀರನ್ನ ಈಗ ಹೊರ ಬಿಡ್ಲಾಗ್ತಾ ಇದೆ. ಹಾಗಾಗಿ ಈಗ ಜನರು ಕೂಡ ಖುಷಿಯಾಗಿದ್ದಾರೆ. ಅದರಲ್ಲೂ ಕೂಡ ಈಗ ಭದ್ರಾ ಜಲಾಶಯ ಏನಿದೆ, ಆ ಭದ್ರಾ ಜಲಾಶಯದಲ್ಲೂ ಕೂಡ ಈಗ ಒಳಹರಿವು ಹೆಚ್ಚಾಗೋದ್ರಿಂದ ಭದ್ರಾ ಜಲಾಶಯ ಕೂಡ ನೀರು ಬರ್ತಾ ಇದೆ. 7,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನ ಈಗ ಭದ್ರಾ ಜಲಾಶಯಕ್ಕೆ ಬರ್ತಾ ಇರೋದ್ರಿಂದ ನೀರು ತುಂಬುವಂತ ಆಶಯವನ್ನ ಈಗ ಜನರು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಇಷ್ಟು ದಿನ ಮಳೆ ಇಲ್ಲದ ಕಾರಣ ಇರುವಂತಹ ನೀರಷ್ಟು ಖಾಲಿಯಾಗಿ ಜಲಾಶಯದಲ್ಲಿ ಡೆಸ್ಟೋರ್ಗೆ ಹೋಗಿತ್ತು. ಆದ್ರೆ ಈಗ ಸದ್ಯದ ಪರಿಸ್ಥಿತಿ ಪ್ರಕಾರ ನಿನ್ನೆಯಿಂದ ಸುರಿತಿರುವಂತಹ ಮಳೆ ಏನಿದೆ ಅತಿ ಹೆಚ್ಚು ಸುರಿತಿರೋದು. ಅದರಲ್ಲೂ ಕೂಡ ಚಿಕ್ಕಮಂಗ್ಳೂರು ಹಾಗೆ ತೀರ್ಥಹಳ್ಳಿ ಭಾಗದಲ್ಲಿ ಸುರಿತಿರೋದ್ರಿಂದ ಇವೆರಡು ಜಲಾಶಯಗಳು ತುಂಗಾ ಮತ್ತು ಭದ್ರಾ ಜಲಾಶಯಗಳಿಗೆ ನೀರು ಒಳಹರಿವು ಬರ್ತಾ ಇರೋದ್ರಿಂದ ಜನರು ಕೂಡ ಖುಷಿಯಾಗಿದ್ದಾರೆ. ಅದರಲ್ಲೂ ಕೂಡ ದಾವಣಗೆರೆ ಮತ್ತೆ ಚಿತ್ರದುರ್ಗ ಭಾಗಕ್ಕೂ ಕೂಡ ಈ ನೀರು ಹೋಗೋದ್ರಿಂದ ಕೂಡ ಅಲ್ಲಿಯ ರೈತರಿಗೂ ಕೂಡ ಸಹಾಯವಾಗುತ್ತೆ ಅನ್ನೋದು ಇಲ್ಲಿಯ ಜನರ ಮಾತಾಗಿದೆ. ಈಗ ಸದ್ಯ ಈ ಮಳೆಯನ್ನ ನೋಡ್ತಾ ಹೋದ್ರೆ ಶಿವಮೊಗ್ಗದಲ್ಲಿ ಒಳ್ಳೆ ಮಳೆ ಆಗಿ ಎಲ್ಲಾ ಜಲಾಶಯಗಳು ತುಂಬುವ ಹಂತಕ್ಕೆ ಹೋಗುವ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಾಗ್ತದೆ. ಚೈತ್ರ, ಧನ್ಯವಾದ ವಿನಯ್ ಮತ್ತು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.